ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಬಂದಿದೆ ಮಟನ್ ಬಿರಿಯಾನಿ. ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಸ್ಮೂತಾಗಿ ಮೃದುವಾಗಿ ಬಂದಿದೆ ಮಟನ್ ಬಿರಿಯಾನಿ. ಅಂದರೆ ಮಟನ್ ಅಷ್ಟೇ ತುಂಬ ಸಾಫ್ಟಾಗಿ ಬೆಂದಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಎಷ್ಟು ಸಾಫ್ಟಾಗಿ ಮಟನ್ ಬಿರಿಯಾನಿ, ಎಷ್ಟು ಪೀಸ್ ಎಷ್ಟು ಚೆನ್ನಾಗಿ ಬಂದಿದೆ, ಕ್ರಿಸ್ಪಿಯಾಗಿ. ನೋಡ್ತಾ ಇದ್ದೀರಾ. ಈ ಥರ ಮಟನ್ ಬಿರಿಯಾನಿ ಮಾಡಬೇಕು ಅಂದರೆ ವಿಡಿಯೋ ಸ್ಕಿಪ್ ಮಾಡ್ದಲೆ ಕೊನೆವರೆಗೂ ನೋಡಿ ಗಾಯ್ಸ್. ಬಿರಿಯಾನಿ ನಾನು ಅರ್ಧ kg ಅಷ್ಟು ಮಟನ್ ತೊಗೊಂಡಿದ್ದೀನಿ. ಅರ್ಧ kg ಮಟನ್ ಬಿರಿಯಾನಿ ಯಾವ ಥರ ಮಾಡಬೇಕು ಅಂತ ವಿಡಿಯೋದಲ್ಲಿ ತೋರಿಸ್ತೀನಿ. ವಿಡಿಯೋ ಸ್ಕಿಪ್ ಮಾಡ್ದಲೆ ಕೊನೆವರೆಗೂ ನೋಡಿ. ಈಗ ಮಟನ್ನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ಡ್ರೈ ಮಾಡೋಣ, ನೆನೆಸೋಣ, ಏನೇನು ಹಾಕಬೇಕು ಅಂತ ತೋರಿಸ್ತೀನಿ ನೋಡಿ ಗೈಸ್. ಉಪ್ಪು, ಅಚ್ಚದ ಖಾರದ ಪುಡಿ, ಧನಿಯಾ ಪುಡಿ, ಸ್ವಲ್ಪ ಮೊಸರು, ಗಟ್ಟಿ ಮೊಸರು ತೊಗೊಳ್ಳಿ, ಸ್ವಲ್ಪ ಅರಿಶಿನ ಹಾಕೊಂಡಿದ್ದೀನಿ. ಈ ಥರ ಎಲ್ಲ ಚೆನ್ನಾಗಿ ಕಲಸಿ ಒಂದು 10 ನಿಮಿಷ ಸೈಡಿಗಿಡಿ. ನಾವೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಇದು ಚೆನ್ನಾಗೇ ಸಾಫ್ಟ್ ಆಗುತ್ತೆ. ಮತ್ತು ಬಿರಿಯಾನಿಲೂ ಪೀಸು ಸಾಫ್ಟಾಗಿರುತ್ತೆ, ಚೆನ್ನಾಗಿರುತ್ತೆ. ಟೈಮ್ ಇದ್ದರೆ ಅರ್ಧ ಗಂಟೆನ ಇಟ್ಕೊಳ್ಳಿ, ಟೈಮ್ ಇರಲ್ಲ ಅಂದರೆ ಬರೀ 10 ನಿಮಿಷ ಇಟ್ಕೊಳ್ಳಿ. ತುಂಬ ಚೆನ್ನಾಗಿ ಕೈಗಲಿಸಿ ಗೈಸ್. ಇವಾಗ ಚೆನ್ನಾಗಿ ಕೈಗಲಿಸಿ ಇಟ್ಟಿದ್ದೀನಿ, ಕುಕ್ಕರ್ ಇಟ್ಟಿದ್ದೀನಿ. ಇವಾಗ ಏನೇನು ಹಾಕಬೇಕು ಅಂತ ತೋರಿಸ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದರೆ ಕೊನೆವರೆಗೂ ನೋಡಿ. ಇವಾಗ ಹಾಕಿದ್ದೀನಿ ಒಗ್ಗರಣೆಗೆ ಚಕ್ಕೆ, ಲವಂಗ, ಮೆಣಸು, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಪಲಾವ್ ಎಲೆ ಎಲ್ಲ ಹಾಕಿದ್ದೀನಿ ನೋಡಿ ಗೈಸ್. ಇವಾಗ ಎಣ್ಣೆ ಕಾಯ್ದಿರುತ್ತಲ್ವ, ಇವಾಗ ಫ್ರೈ ಮಾಡ್ಕೊಂಡ್ಮೇಲೆ 3 ಈರುಳ್ಳಿ ಹಾಕಿದ್ದೀನಿ. 3 ಈರುಳ್ಳಿ ಕುಯ್ದು ಫ್ರೈ ಮಾಡ್ತಾಯಿದ್ದೀನಿ. ಈರುಳ್ಳಿಯನ್ನು ತುಂಬ ಕಪ್ಪಾಗಂಗೆ ಹುರಿಬೇಡಿ. ಈ ಬಿರಿಯಾನಿಗೆ ಸ್ವಲ್ಪ ಮೀಡಿಯಮಾಗಿ ಫ್ರೈ ಆಗಲಿ, ಆಗೋವರೆಗೂ ಹುರ್ಕೋತಾ ಇರಿ ಗೈಸ್. ಹಾಗೆ 2 ಮೆಣಸಿನ್ಕಾಯಿ ಹಾಕಿದ್ದೀನಿ. ಹಾಗೆ ಕೊತ್ತಂಬರಿ ಮತ್ತು ಪುದೀನ ಹಾಕಿ, ಇವಾಗ ಸ್ವಲ್ಪ ಕೊತ್ತಂಬರಿ ಪುದೀನ ಹಾಕಿದ್ದೀನಿ ನೋಡಿ ಗೈಸ್. ಕೊತ್ತಂಬರಿ ಮತ್ತು ಪುದೀನ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಒಳ್ಳೆ ಫ್ಲೇವರ್ ಬರುತ್ತೆ. ಇವಾಗ ನೆನೆಸಿರೋ ಮಟನ್ ಹಾಕೋಣ. 10 ನಿಮಿಷ ಮುಂಚೆನೇ ನೆನೆಸಿರ್ತೀವಲ್ಲ, ಆ ಮಟನ್ ಹಾಕೋಣ ನೋಡಿ ಗೈಸ್. ನೀವು ತಂದು ಕೂಡಲೇ ನೆನೆಸಿಟ್ಟಿದ್ರೆ 10 ನಿಮಿಷ ಕಳ್ಕೊಂಡಿದ್ರೆ ಸಾಕು. ಎಲ್ಲ ಫ್ರೈ ಮಾಡ್ಕೊಳ್ಳೋಷ್ಟಕ್ಕೆಲ್ಲ ಹಚ್ಕೊಳ್ಳೋಷ್ಟಕ್ಕೆ ಮಟನ್ ಸಾಫ್ಟಾಗಿರುತ್ತೆ. ಈ ಥರ ಮಾಡಿದ್ರೆ ತುಂಬ ಟೇಸ್ಟ್ ಇರುತ್ತೆ. ಮೀಡಿಯಮ್ ಉರಿಲಿ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಆಗ್ತಿರಲಿ. ಅಷ್ಟೊತ್ತಿಗೆ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ನೋಡಿ ಗೈಸ್. ಈ ಥರ ಚೆನ್ನಾಗಿ ಕುದಿಬೇಕು, ಮೀಡಿಯಮ್ ಉರಿಲಿ ಬೇಯ್ತಾ ಇರಲಿ. ಮಸಾಲೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಬೆಳ್ಳುಳ್ಳಿ, ಶುಂಠಿ, ಒಂದು 15 ಹಸಿಮೆಣಸಿನಕಾಯಿ, ಚಕ್ಕೆ, ಲವಂಗ, ಮೆಣಸು, ಈರುಳ್ಳಿ, ಕೊತ್ತಂಬರಿ ಮತ್ತು ಪುದೀನ. ಈಗೆಲ್ಲ ಇದನ್ನು ನೀರು ಹಾಕ್ದಂಗೆ ರುಬ್ಕೊಳ್ಳೋಣ, ಪೇಸ್ಟ್ ಮಾಡ್ಕೊಳ್ಳೋಣ ಗೈಸ್. ಎಷ್ಟು ಚೆನ್ನಾಗಿ ಕುದೀತಾ ಇದೆ ಎಣ್ಣೆ ಬಿಟ್ಕೊಳ್ಳೋವರೆಗೂ. ಇವಾಗ ರುಬ್ಬಿರೋ ಮಸಾಲೆ ಹಾಕೋಣ. ಇವಾಗೆಲ್ಲ ಚೆನ್ನಾಗಿ ಕುದೀತಾ ಇದೆ. ಇವಾಗ ಟೊಮೊಟೊ ಹಾಕೋಣ ನೋಡಿ ಗೈಸ್. ಇವಾಗೆಲ್ಲ ಚೆನ್ನಾಗಿ ಕುದೀಲಿ. ಇದು ಕುದಾದ್ಮೇಲೆ ಮಟನ್ ಎಷ್ಟು ಎಳೆ ಮಟನ ಮತ್ತು ಬಲ್ತಿರೋ ಮಟನ್ ಆದರೆ 2 ಕೂಗಿಸ್ಕೊಳ್ಳಿ. ಬಲ್ತಿರೋ ಮಟನ್ ಆದರೆ 5-6 ಕೂಗಿಸ್ಕೊಳ್ಳಿ. ಎಳೆ ಮಟನ್ ಆದರೆ 2-3 ಕೂಗಿಸ್ಕೊಳ್ಳಿ ಗೈಸ್. ಇವಾಗ ಮುಚ್ಚಳ ಚೆನ್ನಾಗಿ ಕುದೀತಾ ಐತೆ. ಕೂಗಿಸ್ಕೊಳ್ಳೋಕ್ಕೆ ಟೊಮೊಟೊ ಎಲ್ಲ ಫ್ರೈ ಆಗ್ತಾಯಿದೆ ನೋಡಿ. ಮುಚ್ಚಳ ಮುಚ್ಚಿದ್ದೀನಿ. ನಾನು ಒಂದು 3 ಕೂಗಿಸ್ಕೊತೀನಿ. ಇದ್ರಲ್ಲಿ 3 ಕೂಗಿಸ್ಕೊಂಡು ಮತ್ತು ಅಕ್ಕಿಲಿ ಬಿರಿಯಾನಿ ಮಾಡ್ಬೇಕಾದ್ರೆ 3 ಕೂಗಿಸ್ಕೊತೀನಿ. ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಒಂದ್ಸಲ ಈ ಥರ ಮಾಡಿ ನೋಡಿ. 10 ನಿಮಿಷ ತೊಳೆದು ನೆನೆಸಿಟ್ಟಿದ್ದೀನಿ. 10 ನಿಮಿಷ ನೆನೆಸಿಡಿ, ಅನ್ನ ತುಂಬ ಉಡಿಯಾಗಿ ಬರುತ್ತೆ ನೋಡಿ ಗೈಸ್. ಈ ಥರ 10 ನಿಮಿಷ ನೆನೆಸಿ ತೊಳೆದಿಡಿ. ನಾನು ಸೋನಾ ಮಸೂರಿ ಅಕ್ಕಿ ಹಾಕಿದ್ದೀನಿ. ನೀವು ಬೇಕಾದ್ರೆ ಯಾವ ಬೇಕಾದರೂ ಅಕ್ಕಿ ಹಾಕೋಬೋದು. ನಾನು ಸೋನಾ ಮಸೂರಿ ಅಕ್ಕಿನೇ ಯೂಸ್ ಮಾಡೋದು. ಚೆನ್ನಾಗಿ ಫ್ರೈ ಆಗಿದೆ ಮಟನ್. ಇವಾಗ ಅಕ್ಕಿ ಹಾಕೋಣ. ಮತ್ತು ಬಿಸಿನೀರು ಇಟ್ಟಿದ್ದೀನಿ ಒಂದು ಕಡೆ, ಬಿಸಿನೀರು ಕಾಯೋಕ್ಕೆ. ಬಿಸಿನೀರು ಹಾಕಿದ್ರೆ ಬೇಗ ಆಗುತ್ತೆ ಅಂತ ಇವಾಗ ಅಕ್ಕಿ ಹಾಕಿದ್ದೀನಿ ನೋಡಿ ಗೈಸ್. ಸ್ವಲ್ಪ ಧನಿಯಾ ಪುಡಿ ಮತ್ತು ಬಿರಿಯಾನಿ ಪೌಡ್ರ್ ಹಾಕಿದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ತುಪ್ಪ ಸೇರಿಸ್ಬೇಕು ನೋಡಿ ಗೈಸ್. ಇಲ್ಲಿ ನೋಡಿ ಗೈಸ್, ಇವಾಗ ನೀರು ಹಾಕಿದ್ದೀನಿ. ಅಳತೆ ತಕ್ಕಷ್ಟು ನೀರು ಹಾಕಿದ್ದೀನಿ. ನೀವು ನೋಡಿ ನೀರು ಹಾಕ್ಕೊಳ್ಳಿ. ನಾನು 1 ಸೇರು ಅಕ್ಕಿ ಹಾಕಿದ್ದೀನಿ. ಸ್ವಲ್ಪ ತುಪ್ಪ ಸೇರಿಸಿದ್ದೀನಿ ನೋಡಿ ಗೈಸ್. 1 ಸ್ಪೂನ್ ತುಪ್ಪ ಸೇರಿಸಿದ್ದೀನಿ. ಉಪ್ಪು ಎಲ್ಲ ನೋಡ್ಕೊಳ್ಳಿ. ಇದು ಒಂದು ಸಲ ಕುದಿ ಬರಲಿ, ಕುದಿ ಬರೋ ತನಕ ಬೇಯಲಿ. ಕುದಿ ಬಂದಾದಮೇಲೆ ಮುಚ್ಚಳ ಮುಚ್ಚಲಿ. ಲಾಸ್ಟಿಗೆ ಸ್ವಲ್ಪ ತುಪ್ಪ, ಕೊತ್ತಂಬರಿ ಮತ್ತು ಸ್ವಲ್ಪ ನಿಂಬೆಹಣ್ಣು ಬಿಡಿ. ಸ್ವಲ್ಪ ನಿಂಬೆಹಣ್ಣು ಬಿಡ್ತಾ ಇದ್ದೀನಿ. ಸ್ವಲ್ಪ ಕೈ ಐತಿ ನೋಡು. ಈ ಉಪ್ಪು ಖಾರನ ಅಂದರೆ ನೀನೇ ಇಡುವಂತೆ ಹೇಳ್ತಿದ್ದಾರೆ. ಇದಕ್ಕೆ ಲಾಸ್ಟಿಗೆ ಪುದೀನ ಮತ್ತು ಕೊತ್ತಂಬರಿ ಉದುರಿಸಿ ಹಾಕಿದ್ದೀನಿ ಗೈಸ್. ಇದೊಂದು ಕುದಿ ಬರಲಿ. ಕುದಿ ಬಂದಮೇಲೆ ಮುಚ್ಚಳ ಮುಚ್ಚಲಿ. ಉಪ್ಪು ಖಾರ ಎಲ್ಲ ನೋಡ್ಬಿಟ್ಟು ಮುಚ್ಚಳ ಮುಚ್ಚ್ರಿ. ಈ ಥರ ಒಂದು ಸಲ ಬಿರಿಯಾನಿ ಮಾಡ್ಕೊಂಡು ತಿನ್ನಿ ಗೈಸ್. ಮಟನ್ ಬಿರಿಯಾನಿ ತುಂಬ ಟೇಸ್ಟಾಗಿ ತುಂಬ ಚೆನ್ನಾಗಿರುತ್ತೆ. ನೀವು ಸಹ ಟ್ರೈ ಮಾಡಿ ನೋಡಿ ಗೈಸ್. ತುಂಬ ಮೃದುವಾಗಿ, ಟೇಸ್ಟಾಗಿ, ಅತಿ ಸುಲಭವಾಗಿ ಕಡಿಮೆಯಲ್ಲಿ ಮಾಡ್ಬೋದು. ಒಂದು ಸಲ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿ ನೋಡೋಕ್ಕೇನು, ಒಂದು ಸಲ ಈ ರೀತಿ ಬಿರಿಯಾನಿ ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ ಗೈಸ್. ಅದು ತುಂಬ ಮೃದುವಾಗಿ ಎಷ್ಟು ಚೆನ್ನಾಗಿ ಸ್ಮೂತಾಗಿ ಚೆನ್ನಾಗಿರುತ್ತೆ. ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಬೆಂದಿರುತ್ತೆ.
ಇವಾಗ ಮಟನ್ ಬಿರಿಯಾನಿ ಕೂಗ್ಸಿದ್ದೀನಿ. ಆವಾಗಲೇ 3 ಕೂಗ್ಸಿದ್ದೀನಿ. ಇವಾಗ 1 ಕೂಗಿಸಿದ್ರೆ ಸಾಕು ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ ತುಂಬ ಸ್ಮೂತಾಗಿ ನೋಡಿ.